ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತು ನಾನು ಏನು ಹೇಳ್ಕೊಡೋಕೆ ಬಂದಿದ್ದೀನಿ ಅಂದರೆ, ಒಂದು ವೀಳ್ಯದೆಲೆ ಒಂದು ಇದ್ದರೆ ಸಾಕು, ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬರ್ ಮಾಡಿ, ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದ್ರ ಬಗ್ಗೆ ಇದು ನಾನು ಬೇರೆಯವರು ಮಾಡಿರೋದನ್ನ ನೋಡಿ ನಾನು ಟ್ರೈ ಮಾಡಿ ಮತ್ತು ನಿಮ್ಗೆ ಒಂದು ಸತಿ ವಿಡಿಯೋ ಮಾಡ್ತಾಯಿದ್ದೀನಿ, ಹೇಗೆ ಇದರಿಂದ ಪ್ರಯೋಗ ಆಗುತ್ತೆ ಅಂಥೇಳಿ. ನೋಡಿ, ವೀಳ್ಯದೆಲೆ ಮತ್ತು ಏನೇನು ಐಟಮ್ಸ್ ತಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಇದೇ ಥರ ಪ್ರಯೋಗ ಮಾಡಿ ಮಡಗಿದ್ದೀನಿ ಮತ್ತು ನಿಮಗೂ ಮತ್ತೆ ತೋರಿಸ್ತಾಯಿದ್ದೀನಿ. ಪರವಾಗಿಲ್ಲ ಅನ್ನಿಸಿದ ಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸು, ಕೆಂಪು ವಸ್ತ್ರ ಇದ್ದರೆ ಕೆಂಪು ವಸ್ತ್ರ ಡೈರೆಕ್ಟಾಗಿ ತಗೊಳ್ಳಿ. ಯಾವ್ದಾರು ನಿಮ್ಮ ಹತ್ರ ಇದಿದ್ರೆ, ನನ್ನ ಹತ್ರ ಕೆಂಪು ವಸ್ತ್ರ ಇರಲಿಲ್ಲ ಈಗ ಸದ್ಯಕ್ಕೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಬಿಳಿದು ಪಂಚೆ ಬಟ್ಟೆ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ, ಸಲ್ಲೆ ಇದು. ಅದನ್ನೇ ವಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಆ್ಯಡ್ ಮಾಡ್ತೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ತೋರಿಸ್ತಾಯಿದ್ದೀನಿ ನೋಡಿ. ಸಾಸಿವೆ, ಬಿಳಿ ಸಾಸಿವೆ ಅಂತ ಸಿಗುತ್ತೆ, ಅದನ್ನು ತಗೊಂಡಿದ್ದೀನಿ. ವೀಳ್ಯದೆಲೆ ತಗೊಂಡಿದ್ದೀನಿ ಮತ್ತು ಏಲಕ್ಕಿ ಕಾಯಿ, ಲವಂಗ ಮತ್ತು ಪಚ್ಚಕರ್ಪೂರ. ಇದು 5 ಐಟಮ್ಸ್ ಇದ್ದರೆ ಸಾಕು. ಈ 5 ಐಟಮ್ಸಿಂದನೇ ನಾವು ಎಲ್ಲ ಕಷ್ಟಗಳನ್ನೂ ಪರಿಹಾರ ಮಾಡ್ಕೋಬೋದು. ಇದನ್ನು ಸ್ವಲ್ಪ ತ್ಯಾವ ಮಾಡಿಕೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಚೆನ್ನಾಗಿ ಹಾಕಿ ಕೆಂಪು ಮಾಡ್ಕೊಳ್ಳಿ ಅದನ್ನು ಆದಷ್ಟು. ನಾನು ಸ್ಟಾರ್ಟಿಂಗ್ ಕೆಂಪು ಬಟ್ಟೆ ಇರಲಿಲ್ಲ, ನಾನು ಬಿಳಿ ಬಟ್ಟೆಲೇ ಇದನ್ನು ಕೆಂಪು ಮಾಡಿಕೊಂಡು ಅದನ್ನೇ ಕಟ್ಟಿಟ್ಟಿದ್ದೀನಿ. ಕೆಂಪು ಬಟ್ಟೆ ಇದ್ದರೆ ಕೆಂಪು ಬಟ್ಟೆನೇ ನೀವು ಯೂಸ್ ಮಾಡ್ಕೋಬೋದು, ಆಯಿತಾ? ಪರವಾಗಿಲ್ಲ. ಏನೋ ಸ್ವಲ್ಪ ಅಷ್ಟು ತುಂಬ ಏನು ಇದಾಗಿಲ್ಲ ಅಂದ್ರೂ ನನಗೊಂದು ಸ್ವಲ್ಪ ಪ್ರಯೋಗ ಬಂತು, ಉಪಯುಕ್ತಕ್ಕೆ ಬಂತು. ಆದ್ದರಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ನೀವು ಟ್ರೈ ಮಾಡಿ. ಅಂದರೆ ತುಂಬ ಏನೋ ಮನಸ್ಸಿಗೆ ಕೆಡಿಸ್ಕೊಂಡು ಇದು ಮಾಡಬೇಕು ಅಂತೇನಿಲ್ಲ, ಏನೋ ನಮಗೂ ಒಂದು ಒಳ್ಳೇದಾಗುತ್ತಾ ನೋಡೋಣ ಅನ್ನೋ ಇದಕ್ಕೋಸ್ಕರ ನಾನು ಟ್ರೈ ಮಾಡಿದೆ ಅಷ್ಟೇ. ಓಕೆ, ಪರವಾಗಿಲ್ಲ ಅನ್ನಿಸ್ತು. ಅದರಿಂದ ನಾನು ಒಂದು 4 ಜನಕ್ಕೆ ಹೇಳ್ಬೋದಲ್ಲ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಆ ಬಿಳಿ ಬಟ್ಟೆನ ಚೆನ್ನಾಗಿ ಕಲರ್ ಮಾಡ್ಕೊಂಡು ಹಾಸ್ಕೊಂಡಿದ್ದೀನಿ. ಅದಕ್ಕೆ ವೀಳ್ಯದೆಲೆ ಹೇಗೆ ಇಟ್ಬಿಟ್ಟು 5 ಏಲಕ್ಕಿ ಚೆನ್ನಾಗಿರೋ ನೋಡಿ ಎತ್ಕೊಳ್ಳಿ, ಒಡೆದೋಗಿರಬಾರ್ದು. ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಬೇಕು, ಓಪನ್ ಆಗಿರಬಾರ್ದು ಅಷ್ಟೇ. ಲವಂಗನೂ ಅಷ್ಟೇ, ಮೊಗ್ಗು ಚೆನ್ನಾಗಿ ಹೂವು ಇರಬೇಕು. ಹೂವು ಇಲ್ಲದೆ ಇರೋದೆಲ್ಲ ತಗೋಬೇಡಿ. 5 ಕೂಡ ಹೂವು ಚೆನ್ನಾಗಿರೋ ಅಂಥದ್ದನ್ನೇ ನೋಡಿ ತಗೊಳ್ಳಿ. ಆಮೇಲೆ ಅದಕ್ಕೆ ಪಚ್ಚಕರ್ಪೂರ ನೋಡಿ, ಪಚ್ಚಕರ್ಪೂರ ಉಂಡೆ ಒಂದೇ ಸಿಕ್ಕಿದ್ರು ಒಂದೇ ಹಾಕಿ. ಈ ಥರ 3 ಹಾಕಬೇಕು ಆ ಥರ ಎಲ್ಲ ಏನಿಲ್ಲ, 1 ಪೀಸ್ ಹಾಕಬೇಕು. ಈಗ ನನ್ನ ಕ್ಯಾಮ್ರಾಗೆ ಅಷ್ಟು ಬಿದ್ದಿದೆ, 1 ಪೀಸ್ ಹಾಕಬೇಕು ಅಷ್ಟೇ. ಆಮೇಲೆ ಸಾಸಿವೆ, ಬಿಳಿ ಸಾಸಿವೆ. ನೀವು ಎಲ್ಲರೂ ಪಂಚಸಾರಿ ಅಂಗಡಿಗಳಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ, ಬಿಳಿ ಸಾಸಿವೆ ಕೊಡಿ ಅಂದರೆ ತಂದು ಮಾಡಿಕೊಳ್ಳಿ. ಮನೇಲಿ ಧೂಪ ಎಲ್ಲ ಹಾಕ್ತಿರಲ್ಲ, ಅದಕ್ಕೂ ಯೂಸ್ ಮಾಡಿ. ಮನೇಲಿ ಸಾಸಿವೆ ಸಿಡಿಸಿದ್ರೆ ಒಳ್ಳೆಯದು, ಆಯಿತಾ? ಧೂಪದೊಳಗಡೆ ಈ ಸಾಸಿವೆ ಹಾಕ್ಬಿಟ್ಟು ಅದು ಪಟ ಪಟ ಅಂತ ಸಿಡಿಯುತ್ತಲ್ಲ, ದೃಷ್ಟಿ ಎಲ್ಲ ಹೋಗುತ್ತೆ, ಒಳ್ಳೆಯದಾಗುತ್ತೆ ಮನೆಗೆ. ಅದನ್ನು ಇನ್ನೊಂದು ವಿಡಿಯೋಲಿ ಮಾಡಿ ತೋರಿಸ್ತೀನಿ ನಾನು. ಈಗ ಸದ್ಯಕ್ಕೆ ಇದನ್ನು ನೋಡ್ಕೊಳ್ಳಿ. ಈ ಥರ ಫುಲ್ಲು ಫೋಲ್ಡ್ ಮಾಡಿ ಎಲೆನ ಓಪನ್ ಆಗಬಾರ್ದು, ಎಲೆ ಅಂದರೆ ಒಡೆದು ಹೋಗಬಾರ್ದು. ಫ್ರೆಶ್ ಎಲೆ ತಗೊಬನ್ನಿ. ಎಲ್ಲರೂ ಗಿಡ ಸಿಕ್ಕಿದ್ರೆ ಗಿಡದಲ್ಲಿ ಕಿತ್ಕೊಂಡು ಬನ್ನಿ. ಆಗ್ತಾನೆ ಕಿತ್ಕೊಂಡು ಬಂದಿರೋ ಎಲೆ ಆದರೆ ಒಡೆದೋಗಲ್ಲ. ಈ ಹಳೆ ಎಲೆ ಅಂಗಡೀಲಿ 2 ದಿವಸ 3 ದಿವಸ ಆಗಿರತ್ತಂದರೆ ಅದು ಫೋಲ್ಡ್ ಮಾಡಿದ ತಕ್ಷಣ ಒಡೆದೋಗುತ್ತೆ. ಆ ಥರ ಎಲೆ ತರಬೇಡಿ. ಈ ಚಿಗುರುದು ಎಳೆದು ಎಲೆ ಇರುತ್ತಲ್ಲ, ಎಲ್ಲರ ಅಕ್ಕಪಕ್ಕದಲ್ಲಿ ಗಿಡಗಳಿದ್ದರೆ ಅಲ್ಲೇ ತಕ್ಷಣ ಕಿತ್ಕೊಬಂದು ಮಾಡಿ. ಶುಕ್ರವಾರ ಮಾಡಿದ್ರೆ ತುಂಬ ಒಳ್ಳೆಯದು. ಮಾಡೋರು ಶುಕ್ರವಾರ ಮಂಗಳವಾರ ಮಾಡಿದ್ರೆ ಒಳ್ಳೆಯದು. ಆದಷ್ಟು ಶುಕ್ರವಾರ ಮಾಡಿ, ಆಯಿತಾ? ಈ ಥರ ಕಟ್ಟಬೇಕು. ಈ ಕ್ಯಾಮ್ರಾ ನನಗೆ ಸಿಂಗಲ್ ಹ್ಯಾಂಡ್ ಆಗಿರೋದ್ರಿಂದ ಒಂದೇ ಕೈಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಕಟ್ಟಿದ್ದೀನಿ ಈ ಥರ ಬಿಗಿಯಾಗಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಡೋಣ. ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದು ದೇವ್ರ ಮನೇಲಿ ಇಟ್ಟು ಒಂದು ಧೂಪ ಬೆಳಗ್ಬಿಟ್ಟು, ನಿಮಗೆ ಕೆಲಸಕ್ಕೆ ಹೋಗ್ತಾ ಇರೋರಾದರೆ ಜೋಬಲ್ಲಿ ಇಟ್ಕೊಳ್ಳಿ, ಜೋಬಲ್ಲೋ ಇಲ್ಲ ಬ್ಯಾಗಲ್ಲೋ. ಗಂಡಸರಾದರೆ ಜೋಬ್ಗೆ ಇಟ್ಕೊಳ್ಳಿ, ಹೆಂಗಸರಾದರೆ ಬ್ಯಾಗ್ ಇಟ್ಕೊಳ್ಳಿ. ಇಲ್ಲಾಂದರೆ ನಾವು ಹೌಸ್ ವೈಫು ಅನ್ನೋರಾದರೆ ನೀವು ಮನೇಲಿ ದುಡ್ಡು ಗಿಡ್ಡೆಲ್ಲ ಇಡ್ತೀರಲ್ಲ ಅಂಥ ಜಾಗದಲ್ಲಿ ಇಡಿ, ಆಯಿತಾ?
ಫುಲ್ಲು ಅಂಥ ಜಾಗದಲ್ಲಿ ಇಟ್ಟು ಒಂದು ಧೂಪ ಬೆಳಗ್ಬಿಟ್ಟು ಮಡಗ್ಬಿಡಿ ಅಷ್ಟೇ. ಮತ್ತೆ ನೀವು ತಿಂಗ್ಳಿಗೊಂದು ಸತಿ ಚೇಂಜ್ ಮಾಡ್ಕೊಳ್ಳಿ ಇದನ್ನು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.